ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ತಿರುಪತಿ ದೇವಾಲಯದ ಹುಂಡಿ ಹಣ ಕದ್ದು ಸಿಕ್ಕಿಬಿದ್ದಿದ್ದಾನೆ ನೌಕರ. ಕೋಲಾರ ಜಿಲ್ಲೆಯ ಕೆಜಿಎಫ್ ಬಂಗಾರ ತಿರುಪತಿ ದೇಗುಲದಲ್ಲಿ ಘಟನೆ ನಡೆದಿದೆ. ಬಂಗಾರ ತಿರುಪತಿ ದೇವಸ್ಥಾನದ ಹುಂಡಿ ಹಣ ಕದ್ದಿದ್ದಾರೆ ನೌಕರ. ದೇವಾಲಯದ ಹುಂಡಿ ಹಣ ಕದ್ದು ಸಿಕ್ಕಿಬಿದ್ದಿದ್ದಾರೆ ನೌಕರರೊಬ್ಬರು. ದೇವಾಲಯದ ಹುಂಡಿ ಎಣಿಕೆ ವೇಳೆ ಸಿಬ್ಬಂದಿ ಹಣ ಕಳ್ಳತನ ಮಾಡಿದ್ದಾರೆ. ಮಂಜುನಾಥ್ ಎಂಬಾತನಿಂದ 3,100 ರೂಪಾಯಿಯನ್ನ ಕಳ್ಳತನ ಮಾಡಿದ್ದಾರೆ. ಇನ್ನು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಿಲಾಡಿ ನೌಕರನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೇತಮಂಗಲ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ದೇವಸ್ಥಾನದಲ್ಲಿ ಕಳ್ಳತನ ಮಾಡಿರೋದು ಇತ್ತೀಚೆಗೆ ಈ ರೀತಿ ಕೇಸ್ಗಳು ಸಾಕಷ್ಟು ಆಗ್ತಿದೆ. ಇನ್ನು ಅಯೋಧ್ಯ ರಾಮ ಮಂದಿರದಲ್ಲೂ ಕೂಡ ಈ ಕೇಸ್ ಆದ್ಮೇಲೆ ಸಾಕಷ್ಟು ನಿಗಾ ವಹಿಸಿದ್ದಾರೆ. ರಾಜ್ಯದಲ್ಲಿ ದೇವಸ್ಥಾನದಲ್ಲಿ ಕಳ್ಳತನ ಆಗಬಾರ್ದು ಅನ್ನೋ ಇದರಲ್ಲಿ ಕಣ್ಗಾವಲನ್ನ ಇಟ್ಟಿದ್ರು. ಆದ್ರೂ ಕೂಡ ಈತ ಎಣಿಕೆ ಮಾಡ್ಬೇಕಾರೆ ಹುಂಡಿ ಹಣ ಎಣಿಕೆ ಮಾಡ್ಬೇಕಾದ್ರೆ 3,100 ರೂಪಾಯಿಯನ್ನ ಕದ್ದಿದ್ದಾರೆ. ದೇವಸ್ಥಾನದಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಈತ ಮಂಜುನಾಥ್ ಅನ್ನೋರು 3,100 ರೂಪಾಯಿಯನ್ನ ಕದ್ದಿದ್ದಾರೆ ಹುಂಡಿ ಎಣಿಕೆ ಮಾಡುವಂತಹ. ಇನ್ನು ಆತ ಕದ್ದಿರುವಂತಹ ಕೈಚಳಕ ಕಳ್ತನ ಮಾಡುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಒಂದು ಹಿನ್ನೆಲೆ ಸದ್ಯಕ್ಕೆ ಬೇತಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ವಿಚಾರಣೆ ಕೂಡ ನಡೆಸ್ತಾರೆ. ದೇವಸ್ಥಾನದ ಹುಂಡಿ ಹಣ ಕದ್ದಿದ್ದಾರೆ ಅಂದರೆ ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ. ದೇವಸ್ಥಾನದಲ್ಲಿ ಅದು ಕೂಡ ಕೆಲಸ ಮಾಡೋರು ದೊಡ್ಡ ಮಟ್ಟದ ಅಲ್ಲ. 3,100 ರೂಪಾಯಿ ಹಣ ಕದ್ದು ಇದೀಗ ಸಿಕ್ಕಿ ಬಿದ್ದಿದ್ದಾರೆ. ಇನ್ಸ್ಪೆಕ್ಟರ್ ಮತ್ತು ವಿಲೇಜ್ ಅಕೌಂಟೆಂಟು, ತಾಲೂಕು ಆಫೀಸ್ ಸ್ಟಾಫು ಮತ್ತು ಜಿಲ್ಲಾಧಿಕಾರಿಗಳ ಮುಜರಾಯಿ ತಹಸೀಲ್ದಾರ್ ಸಮ್ಮುಖದಲ್ಲಿ ಹುಂಡಿ ಎಲ್ಲ ತೆರೆದು ಹುಂಡಿಗೆ ಎಣಿಕೆ ಆಯಿತು. ಜನರಲ್ ಹುಂಡಿ ಎಣಿಕೆ 13,88,605 ರೂಪಾಯಿ ಆಗಿದೆ. ಅನ್ನದಾಸೋಹ ಹುಂಡಿ ಅಂತ ಸಪ್ರೇಟ್ ಇಟ್ಟಿದ್ದೀವಿ, ಅದು 55,310 ರೂಪಾಯಿ ಆಗಿದೆ.